ನೋಡಿದ್ರಾ, ಈ ಉತ್ಸವದ ದಿನನೇ ವಿದ್ಯನ್ ಕೊರಳಿಗೆ ತಾಳಿ ಹಾಕ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ ಆಗಿತ್ತು ಅನ್ಸುತ್ತೆ. ಗೌಡ್ರೆ, ಇದ್ಯಾಕ್ ಗೌಡ್ರೆ ಹಂಗ್ ತಿನ್ನಂಗ್ ನೋಡ್ತಾ ಇದ್ದೀರಾ? ನಾನೇನು ಆಟನ್ ಸಂದ ಕಾಣ್ತಾ ಇದ್ದೀನಿ. ಚಂದ ಕಾಣೋದೆಲ್ಲ ಪಕ್ಕಕ್ಕಿರ್ಲಿ, ಇದೇನಿದು ಹೊಸ ಅವತಾರ? ಇದು ಸುರಭಿದು. ನಮ್ಮ ಒಟ್ಟಿಯಾಗಿಂತ ಬಟ್ಟೆನೆಲ್ಲ ಹಾಕಬಾರ್ದು ಅಂತ ನಿಂಗೆ ಗೊತ್ತಿಲ್ವೇ? ಈ ಬಟ್ಟೆಗೆ ಏನಾಗದೆ ಗೌಡ್ರೆ? ಆಯ್ಕಂಡ್ರೆ ಏನ್ ತಪ್ಪು? ತಪ್ಪು ಒಪ್ಪಿನ ಪ್ರಶ್ನೆ ಅಲ್ಲ. ನಮ್ಮ ಅಟ್ಟಿಯಾಗೆ ಇಂಥ ಬಟ್ಟೆ ಹಾಕೊಳಂಗಿಲ್ಲ ಆಟೆಯ. ಸರಿ ಆಯ್ತು ಇರಿ, ಈಗ್ಲೇ ನಾನ್ ಸುರಭಿಗೆ ಹೋಗಿ ಹೇಳ್ಬಿಟ್ ಬರ್ತೀನಿ. ಏಯ್, ಏಯ್, ನಿಂಗೇನ್ ತಲೆಗಿಲೆ ಕೆಟ್ಟಿದ್ದದೆ? ನಾನು ಯಾರಿಗೆ ಹೇಳ್ತಾ ಇರೋದು? ನಮ್ಮ ಅಟ್ಟಿಯವ್ರಿಗೆ ಮಾತ್ರ. ಬೇರೆಯವ್ರಾದ್ರೆ ಆಯ್ಕೋಬಹುದು, ನಾನ್ ನಿಮ್ ಹೆಂಡ್ರು, ಅದ್ಕೆ ಆಯ್ಕೋಬಾರ್ದೆ? ಆಟೋತಿಂದ ಇನ್ನೇನ್ ಹೇಳ್ತಾ ಇದ್ದೆ ನಾನು? ಈ ಬಟ್ಟೆ ನಾನ್ ಆಯ್ಕೊಂಡ್ರೆ ನಿಮ್ಗೆ ಇಷ್ಟ ಆಗಕ್ಕಿಲ್ವೇ? ಇಷ್ಟ ಆಗಕ್ಕಿಲ್ಲ. ಮತ್ತೆ ನೀನು ಸೀರೆ ಉಟ್ಕೊಂಡ್ರೆ ಇಷ್ಟ ಆಗೋದು. ಆಯ್ತು ನಮ್ಮಪ್ಪನ ಅಳಿಮಯ್ಯ, ಇನ್ ಮುಂದಕ್ಕೆ ಸೀರೆ ಬಿಟ್ರೆ ಬೇರೆ ಯಾವ ಡ್ರೆಸ್ನು ಆಯ್ಕೊಳಕಿಲ್ಲ. ನಿಮ್ಮಿಷ್ಟನೇ ನನ್ನ ಇಷ್ಟ. ಅಮ್ಮ ಜಗನ್ಮಾತೆ, ಇನ್ಮ್ಯಾಕಿಂದ ನನ್ ಏನು ಕೇಳಕ್ಕಿಲ್ಲ. ಯಾವ ಬಟ್ಟೆನಾರ ಹಾಕ, ನಂಗೇನು ತೊಂದ್ರೆ ಇಲ್ಲ. ಸದ್ಯಕ್ಕೆ ನಿನ್ ಬೈಕ್ ಬೀಗ ಹಾಕೊಂಡು ತೆಪ್ಪಗೋಗಿ ಮಲ್ಕ. ಯಾಕೆ ಹಂಗ್ ನೋಡ್ತಾ ಇದ್ದೆ? ಏಕೆ ನೋಡ್ಬಾರ್ದೆ? ಗೌಡ್ರೆ, ನೀವ್ ಕಣ್ ಮುಚ್ಚಿದ್ರುನುವೆ ನಾವಿಬ್ರು ಮಳೇಲಿ ಡ್ಯಾನ್ಸ್ ಮಾಡಿದ್ವಲ್ಲ, ಅದೇ ಗೆಪ್ತಿಗ್ ಬರ್ತಾ ಇರೋ ತರ ಅದೇ. ಹಂಗಾರೆ ಆ ರಾತ್ರಿ ನಿಮ್ ಮನ್ಸೊಳಗಡೆ ಇರೋ ತರ ಅದೇ. ಯಾಕ್ ಗೌಡ್ರೆ, ನನ್ ಮಾತ್ ಕೇಳ್ತಾ ಇದ್ರೆ ನಿಮ್ ಮನ್ಸಲ್ಲಿ ಏನೇನೋ ಆಸೆ ಬರ್ತಾ ಇದ್ಯಾ? ನೀನ್ ನೆಮ್ಮದಿಯಾಗಿ ಮಲ್ಕೊಳಕ್ಕೂ ಬಿಡಕ್ಕಿಲ್ಲ. ನಿನ್ ಸವಾಸನೆ ಬೇಡ, ನಾನು ಕ್ವಾಟ್ಲೆ ಪಕ್ಕ ಹೋಗಿ ಮಲ್ಕತೀನಿ. ಗೌಡ್ರೆ ಹುಷಾರು, ಆಮೇಲೆ ಅಲ್ಲಿ ಹೋಗಿ ಮುಂಗಾರು ಮಳೆ ಅಂತ ಕನ್ವರ್ಸಿರ, ಆಮೇಲೆ ಕ್ವಾಟ್ಲೆನೆ ಮಲ್ಕೊಳಕಿಲ್ಲ. ಏಯ್, ನಿಂಗೆ ಇವೆಲ್ಲ ಬೇಕಾ? ಅದಕ್ಕೆ ಪ್ರಸಂಗಿ ಮಲ್ಕ ಮಲ್ಕ ಅಂದೆ. ಏನಿದು ಕಿತ್ಕಿತವ? ದೆವ್ವಾಗಿವ ಏನಾರು ಇದ್ದದೆ? ನಿಮ್ಗೆ ಅಲ್ಲಿಗೆ ಹೋಗಕ್ ಮನ್ಸಿಲ್ಲ ಅಲ್ವೇ? ಅದಕ್ಕೆ ಹಿಂಗ್ ನಾಟಕ ಮಾಡ್ತಿದ್ದೀರ ತಾನೇ? ಕಿಟ್ಕಿಲಿ ದೆವ್ವ ಬೇಕಾದ್ರೆ ನೋಡು. ಚಿಚ್ಚಿ ದುರೇರು. ಓಹೋ, ಏನ್ ಚೀತು, ಹತ್ರ ಬಂದಿದ್ ನಾನಲ್ಲ ನೀವು. ನಿನ್ನೆ ನಾನು ಹೇಳಿದಕ್ಕೆ ನಾಟಕ ಮಾಡ್ತಾ ಇದೀಯ ನೀನಂತ ಹೇಳಿದ್ರಿ, ಈಗ ಗೊತ್ತಾಯ್ತೆ? ಮರವಾದೆ ಹೋಯ್ತು. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಆ ದೆವ್ವನ್ ಮಾತ್ರ ಬಿಡಕ್ಕಿಲ್ಲ. ಗೌಡ್ರೆ, ಅದು ದೆವ್ವ, ನಿಮ್ ಹೆಂಡ್ರು ವಿದ್ಯಾ ಅಲ್ಲ.
ಗೌಡ್ರೆ ಪರ್ಕೆ ತಗೊಂಡು ಯಾಕೆ ಹೋಗ್ತಾ ಇದ್ದೀರಾ? ಆ ನಂಗೆ ಗೊತ್ತದೆ, ಹೊರ್ಕೆ ಅಂದ್ರೆ ದೆವ್ವಕ್ ಸ್ಯಾನೆ ಭಯ, ಅದಕ್ಕೆ ಈಗ ನೋಡು ದೆವ್ವ ಬಿಡಿಸ್ಬಿಡ್ತೀನಿ. ಗೌಡ್ರೆ ಅದೇ ದೆವ್ವ, ಆ ದೆವ್ವಗ್ ನೀವೇನ್ ಬಿಡ್ಸಿರಾ? ಗೌಡ್ರೆ ಯಾಕೆ ಹಿಂಗ್ ಬಂದ್ಬಿಟ್ರಿ? ದೆವ್ವದ್ ಕಾಲು ಉಲ್ಟಾ ಇರ್ತದಲ್ಲ, ಅದ್ನ ನೋಡಿ ಭಯ ಆಯ್ತೆ. ಏಯ್ ಕೆಪ್ರಿ, ವಸಿ ಮೆತ್ತಗ್ ಮಾತಾಡು. ಅದು ದೆವ್ವ ಅಲ್ಲ, ಸುರಭಿ ಅವರು. ಓ ಸುರಭಿನ ಈಟೊತ್ತಲ್ಲಿ ಅವ್ರ್ಯಾಕೆ ಇಲ್ಲಿ ಬಂದಿದ್ದಾರು? ಯಾವ ನನ್ನ ಮಗನ್ ಗೊತ್ತು, ಈ ಕ್ವಾಟ್ಲೆ ಕೋಣೆಗೆ ಬೇರೆ ಹೋಗಂಗಿಲ್ವಲ್ಲಪ್ಪ. ಅದೆಲ್ಲಿಗೂ ಹೋಯ್ತೀನಿ ಅಂತ ಹೇಳಿದ್ರಲ್ಲ ಗೌಡ್ರೆ, ಹೋಗಿ. ಅವಕಾಶ ಸಿಕ್ಕದೆ ಅಂತ ಆಟ ಆಡ್ಸಕ್ ಹೋಗ್ಬೇಡ. ಈಗ ಹೋದ್ರೆ ಅವ್ರಿಗೆ ಅನುಮಾನ ಬರಕಿಲ್ವೇ? ಹಂಗಾರೆ ಸುಮ್ಕೆ ಇಲ್ಲೇ ಮಲ್ಕಳಿ. ಥ್ಯಾಂಕ್ಸ್ ಸುರಭಿ, ಇವತ್ ನಿನ್ನಿಂದಾಗಿ ನನ್ ಗಂಡ ಒಂದ್ ಸ್ವಲ್ಪ ಹೊತ್ತಾದ್ರೂ ನನ್ನ ತಪ್ಕೊಂಡಿದ್ರು. ನನಗೆ ಆಟೆ ಸಾಕು. ಅಳಿಯಂದ್ರೆ, ಈ ಸಂತೋಷ ಟೈಮಲ್ಲಿ ನಿಮ್ಗೊಂದು ಉಡುಗೊರೆ ಕೊಡಬೇಕು ಅಂತಿದ್ದೀನಿ. ಏನವ ಇದು, ಇಷ್ಟೊಂದು ಚಿನ್ನ ಮಡಗವನೆ, ನಮ್ಮ ಹತ್ರನೇ ಇಲ್ವಲ್ಲವ? ಹೋಟ್ಲು ಬಿಸ್ನೆಸ್ ಮಾಡ್ಕೊಂಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಬಿಟ್ಟವನೆ. ಹಂಗಾರೆ ಮಾವನ್ಗೆ ಹೇಳ್ಬಿಟ್ಟು ನಾವು ಒಂದು ಹೋಟ್ಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡುವ? ಯಾಕೆ ತಟ್ಟೆ ತೊಳೆಯಕ್ಕ? ಸುಮ್ಕೆ ಇರು. ನಂಗೆ ಇದೆಲ್ಲ ಬೇಡ. ಭದ್ರಾ, ಯಾಕಪ್ಪ ಆ ರೀತಿ ಹೇಳ್ತಿದ್ಯಾ? ಅವ್ರ ಪ್ರೀತಿಯಿಂದ ಕೊಡ್ತಿದ್ದಾರೆ, ತಗೋ. ಅದೆಲ್ಲ ನಂತವನೇ, ಅದಲ್ಲ. ಯಾಕೆ ಸುಮ್ಮನೆ ಅಂತವ? ನಿನ್ನ ಹತ್ರ 1000 ಇರ್ಬೋದಪ್ಪ, ಆದ್ರೆ ನಿನ್ ಮಾವ ನಿನ್ ಪ್ರೀತಿಯಿಂದ ತಂದಿರುವಂತ ಸರನ ಬೇಡ ಅಂತಾತು. ನಾವು ಅವ್ರಿಗೆ ಅಗೌರವ ತೋರಿಸ್ದಾಗುತ್ತೆ. ಅವ್ರ ಮನಸ್ಸಿಗೆ ಬೇಜಾರು ಮಾಡ್ಬೇಡ, ತಗೋ. ನೋಡಿದ್ರಾ, ಈ ಉತ್ಸವದ ದಿನನೇ ವಿದ್ಯನ್ ಕೊರಳಿಗೆ ತಾಳಿ ಹಾಕ್ಬೇಕು ಅನ್ನೋದು ಆ ದೇವ್ರ ಇಚ್ಛೆ ಆಗಿತ್ತು ಅನ್ಸುತ್ತೆ. ಇಂಥ ಒಂದು ಶುಭ ಕಾರ್ಯ ದೇವರ ಅನುಗ್ರಹ ಇಲ್ಲದೆ ಆಗುತ್ತೆ ಹೇಳಿ? ನೀವು ಬಂದ್ರಪ್ಪ. ಎಲ್ಲ ಸಿದ್ಧವಾಗಿದ್ರೆ ಪೂಜೆ ಕೊಂಡೋಣ್ವೆ. ಸರಿ ರೀ, ಹೋಗವ. ಆದ್ರೆ ಈ ಕಿತ ಕಳಸ ಕೊಂಡದ್ ಪೂಜೆಗೆ ಬೇಕಾಗಿದ್ ಕರ್ಪೂರವ ನಾನ್ ತಗೊಳಕಿಲ್ಲ. ನನ್ ಬದ್ಲಾಗಿ ಈ ಕಿತ ವಿದ್ಯೆ ತಗತಾಳೆ.
ಏನು ಈಗಿಂದನೇ ನಿಮ್ ನಂತರ ನಿಮ್ ಸೊಸೆಗೆ ಜವಾಬ್ದಾರಿನ ವಹಿಸ್ತಿದ್ದೀರಾ ಅನ್ಸುತ್ತೆ. ಆ ರೀತಿ ಏನಿಲ್ಲ ಸರಿತಾ. ಸರಿ, ದೇವ್ರ ದಯದಿಂದ ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗ್ಲಿ. ಅವ್ವ ನೋಡ್ದ ಅಲ್ಲಿ? ಸುಮ್ಮನೆ ನಿಂತ್ಕೊಳೆ. ನೀನು ನೋಡ್ದೆ ತಾನೆ? ಏನವ ಇದು? ಮೋನತ್ತೆ ಆಗ್ಲೇ ಸೊಸೆಗ್ ಪಟ್ಟ ಕಟ್ತಾವ್ರೆ. ಕಟ್ಲಿ ಬಾರೆ. ಈಶ್ವರಿ ಹೆಂಗಾರ ಮಾಡಿ ಇವ್ರಿಗೆ ಚಟ್ಟ ಕಟ್ತಾಳೆ. ಕೌಬಾಯ್ ಕೊಳ್ಳಿ ಭಾರಿ ಮೆರಿತಾವಳೆ. ಈಗ ನೀನ್ ಇದಕ್ಕೆ ಏನ್ ಮಾಡಿಯಾ? ಉರ್ಸ್ತೀನಿ ಸುಭಾಷ. ಉರ್ಸಿದ್ಮ್ಯಾಕೆ ಅವಳ ಕತೆನೆ ಮುಗಿಸ್ತೀನಿ. ಅಮ್ಮ, 7 ದಿನ ಅಂತೂ ಸಿಕ್ಕಾಕೊಂಡಿಲ್ಲ. ಆಮೇಲೆ ಏನೋ ಮಾಡೋದಕ್ಕೋಗಿ ಸಿಕ್ಕಾಕೊಳಕಿಲ್ಲ ತಾನೆ? ನಾನು ನಿಂತರ ಅಲ್ಲ ಕಣ್ಲ. ಈ ಈಶ್ವರಿ ಒಂದ್ ಕಿತ ಪ್ಲಾನ್ ಮಾಡಿದ್ರೆ ಸಿಕ್ ಬೀಳೋ ಚಾನ್ಸೇ ಇಲ್ಲ. ಸಿಕ್ ಬೀಳೋ ಪರಿಸ್ಥಿತಿ ಬಂದ್ರುವೆ ಅದ್ರಿಂದ ಹೆಂಗ್ ತಪ್ಪಿಸ್ಕೋಬೇಕು ಅಂತ ನಂಗೆ ಸಂದಾಗ ಗೊತ್ತದೆ. ಹಂಗಾರ್ಗ ಏನ್ ಮಾಡಿಯಮ್ಮ? ದೇವ್ರಿಗೆ ಶಾಂತಿ ಮಾಡ್ಬೇಕು ಅಲ್ಲ. ಅವ್ರ ಅಪ್ಪ MLA ಆಗಿರೋದಕ್ಕೆ ಊರ್ ಹಬ್ಬ ಮಾಡಕ್ ಹೊಂಟವ್ರಲ್ವೇ. ಆ ದ್ಯಾವ್ರಿಗೆ ಈ 3 ಅಡಿನೇ ಬಲಿ ಕೊಟ್ಟು ಉತ್ಸವನ ನಾನ್ ಮಾಡ್ತೀನಿ. ಸೂತ್ಕುದ್ ಮನೆ ಆಗ್ಬೇಕು, ಹಂಗ್ ಮಾಡ್ಕೊಂಡಿರ್ತೀನಿ. ಅಮ್ಮ, ಏನ್ ಹೇಳ್ತಾ ಇದ್ಯಾ? ಇದನ್ನ ಹೇಳ್ತಾ ಇದ್ದೀನಿ ಸುಭಾಷ್. ಆ ದ್ಯಾವ್ರೆ ನಮ್ಗೆ ಸುವರ್ಣಾವಕಾಶನ್ ಕೊಟ್ಟವನು. ಆ ದಾರಿನೇ ಅವಳ ಅಂತ್ಯ ಆಯ್ತದೆ, ನೋಡ್ತಾ ಇರು. ಹೇಳಿ ಅಮ್ಮವ್ರೆ, ಯಾವ ಬಂಡೆ ಬ್ಲಾಸ್ಟ್ ಮಾಡ್ಬೇಕಿತ್ತು? ಬ್ಲಾಸ್ಟ್ ಮಾಡ್ಬೇಕಾಗಿರೋದು ಬಂಡೆನಲ್ಲ, ಬುರುಡೆನ. ಹೌದೇ? ಯಾವುದೋ ಹೊಸ ತರ ಕೆಲಸ ಹೇಳ್ತಾ ಇದ್ದೀರಾ. ಯಾವ ಮಟ್ಟಕ್ಕೆ ಬ್ಲಾಸ್ಟ್ ಮಾಡ್ಬೇಕು? ಪ್ರಾಣ ಹೋಗೋ ಮಟ್ಟಿಗೆ. ಸರಿ ಅಮ್ಮವ್ರೆ, ಎಲ್ಲಿ ಯಾವಾಗ ಬ್ಲಾಸ್ಟ್ ಮಾಡ್ಬೇಕು ಹೇಳಿ. ಅದು ಊರ್ ಹಬ್ಬದಲ್ಲಿ. ಇದು ಶಾನಿ ಈಜಿ ಕೆಲಸ ಅಮ್ಮವ್ರೆ. ನಿಮ್ ಕೆಲಸ ಆಯ್ತಂತ ತಿಳ್ಕೊಳ್ಳಿ. ಸರಿ ಲೇ 3 ಅಡಿ, ಇವತ್ತಿದ್ದವರು ನಾಳೆ ಇರಕ್ಕಿಲ್ಲ ಅಂತ ಹೇಳಿದ್ದೆ ಅಲ್ವಾ? ಇದೇ ಮಾತು ನಿನ್ನ ವಿಷಯದಲ್ಲಿ ಸತ್ಯ ಆಗ್ಬೇಕು. ಹಂಗ್ ಮಾಡ್ತೀನಿ. ಚಿತೆಗೆ ಬೆಂಕಿ ಇಡೋದನ್ನ ನೋಡಿದ್ದೆ, ತನ್ನನ್ ತಾನೇ ಸುಟ್ಕೊಂಡ್ ಸಾಯೋದನ್ನ ಈಗ ನೋಡ್ ಖುಷಿ ಪಡ್ತೀನಿ.